ಮಂಡ್ಯ ಟಿಕೆಟ್ ಯಾರಿಗೆ? ದಳಕ್ಕ, ಸುಮಲತಾಗ? ಈ ಪ್ರಶ್ನೆಗೆ ಎರಡೂ ಪಕ್ಷಗಳಲ್ಲೂ ಉತ್ತರ ಸಿಗ್ತಾ ಇಲ್ಲ. ಡೆಲ್ಲಿಗೆ ಹೋಗಿ ಸುಮಲತಾ ರಿಲೀಫ್ಗೆ ಜಾರಿದ್ರೆ ನಿಖಿಲ್ ಕುಮಾರಸ್ವಾಮಿ ದಿಢೀರ್ ಮಂಡ್ಯ ಕ್ಷೇತ್ರದಲ್ಲಿ ಪ್ರತ್ಯಕ್ಷರಾಗಿದ್ದಾರೆ. ಆದ್ರೆ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳ್ಕೊಂಡ್ರು ಕಾಲಾಯ ತಸ್ಮೈ ನಮಃ ಅನ್ನುವಂಥ ಒಗಟನ್ನ ಹೇಳಿದ್ದು ಕುತೂಹಲಕ್ಕೆ ಕಾರಣ ಆಗಿದೆ. ಮಂಡ್ಯಕ್ಕೆ ಅಧಿಪತಿ ಯಾರು? ಈ ಬಾರಿ ಯಾರಿಗೆ ಸಿಗಲಿದೆ ಟಿಕೆಟ್? ಮೈತ್ರಿ ಬಳಿಕ ಹುಟ್ಟಿಕೊಂಡ ಈ ಪ್ರಶ್ನೆ ಹಾಲಿವುಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾವನ್ನು ಮೀರಿಸಿದೆ. ಟಿಕೆಟ್ ಆಟ, ಮೇಲಾಟ, ಹಾವು ಏಣಿ ಆಟಕ್ಕೂ ಟಕ್ಕರ್ ಕೊಡ್ತಿದೆ. ಡೆಲ್ಲಿಯಲ್ಲಿ ಸ್ವಾಭಿಮಾನ ಸುಮಲತಾಗೆ ಮೀಟಿಂಗ್ ಮ್ಯಾರಥಾನ್, ಬಿಗ್ ರಿಲೀಫ್ ನೀಡಿದ್ದು ದಳಪತಿಗಳಲ್ಲಿ ಆತಂಕ ಕವಿಯುವಂತೆ ಮಾಡಿದೆ. ಈ ಬೆನ್ನಲ್ಲೇ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಪುತ್ರ ನಿಖಿಲ್ ಪ್ರತ್ಯಕ್ಷರಾಗಿದ್ದು ಕುತೂಹಲ ದುಪ್ಪಟ್ಟಾಗಿದೆ. ಮಂಡ್ಯ ಕ್ಷೇತ್ರ ಟಿಕೆಟ್ ಯಾರಿಗೆ? ದಳಕ್ಕ, ಸುಮಲತಾಗ? ಕಾಲ ತೀರ್ಮಾನಿಸುತ್ತೆ ಎಂದಿದ್ದೇಕೆ ನಿಖಿಲ್ ಕುಮಾರಸ್ವಾಮಿ? ಮಂಡ್ಯ ಸದ್ಯ ಇಡೀ ಇಂಡಿಯಾದಲ್ಲೇ ಸದ್ದು ಮಾಡ್ತಿದೆ. ಜೆಡಿಎಸ್ ನಾಯಕರು ಅಲರ್ಟ್ ಮೋಡ್ನಲ್ಲಿದ್ದು ನಿಖಿಲ್ ಕುಮಾರಸ್ವಾಮಿ ಹೆಸರು ಸದ್ದು ಹೆಚ್ಚಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ನಿಖಿಲ್, ನಾನು ಮಂಡ್ಯ ಕ್ಷೇತ್ರದ ಆಕಾಂಕ್ಷಿಯಲ್ಲ. 2019ರಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದೆ, ಸೋತಿದ್ದೆ. ಈಗಲೂ ಒತ್ತಾಯ ಇದೆ, ವರಿಷ್ಠರೇ ತೀರ್ಮಾನ ಮಾಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಸುಮಲತಾಗೆ ಟಿಕೆಟ್ ಸಿಗುತ್ತೆ ಎಂಬ ಚರ್ಚೆಗೆ ಕಾಲವೇ ಎಲ್ಲದಕ್ಕೂ ಉತ್ತರ ಅಂತ ಸಸ್ಪೆನ್ಸ್ ಇಟ್ಟಿದ್ದಾರೆ. ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಾನು ಯೂಟರ್ನ್ ಹೊಡಿತಕ್ಕಂಥ ಗಿರಾಕಿ ಅಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಮೈ ಥಾಟ್ಸ್, ಅಬೌಟ್ ಮೈ ಇಂಟೆಂಟ್. ನಾನು ಒಂದು ವರ್ಷದಿಂದ ನೀವು ಕೇಳಿದಾಗ್ಲೂ ಒಂದೇ ಮಾತು ಹೇಳಿದೆ, ಮಂಡ್ಯ ಲೋಕಸಭಾ ಚುನಾವಣೆಗೆ ನಾನು ಆಕಾಂಕ್ಷಿ ಅಲ್ಲ ಅಂತಕ್ಕಂಥದ್ದು. ಇದಕ್ಕೆಲ್ಲ ಕೇಂದ್ರದ ನಾಯಕರು, ನಮ್ಮ ಪಕ್ಷದ ವರಿಷ್ಠರು ಅತಿ ಶೀಘ್ರದಲ್ಲೇ ನಿಮ್ಮೆಲ್ಲ ಒಂದು ಪ್ರಶ್ನೆಗಳಿಗೆ ತೆರೆಯನ್ನ ಎಳಿತಾರೆ. ದಯಮಾಡಿ ಅಲ್ಲಿವರೆಗೂ ಕಾಲ ಉತ್ತರ ಕೊಡ್ತದೆ. ನಾವೆಲ್ಲ ತಾಳ್ಮೆಯಿಂದ ಕಾಯೋಣ. ಹಾಸನಕ್ಕೆ ಸಿಟ್ಟಿಂಗ್ ಎಂಪಿಗೆ ಕೊಡೋದಾದ್ರೆ ಮಂಡ್ಯಕ್ಕೂ ಸಿಟ್ಟಿಂಗ್ ಎಂಪಿನೇ ಕೊಡಿ ಅನ್ನೋದು ಅವ್ರ ವಾದ. ಸಂತೋಷ ಅಣ್ಣ, ಇದನ್ನ ಕೇಂದ್ರದ ನಾಯಕರು, ಪಕ್ಷದ ವರಿಷ್ಠರು ಕಾಲ ತೀರ್ಮಾನ ಮಾಡುತ್ತೆ ಅಂತ ಹೇಳ್ತಾ ಇದ್ರು. ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಮಾಜಿ ಶಾಸಕ ಸಿಟಿ ರವಿ ಮಾತನಾಡಿ, ಜೆಡಿಎಸ್ ಈಗ ಎನ್ಡಿಎ ಭಾಗ. ದೆಹಲಿ ಮಟ್ಟದಲ್ಲಿ ಸೀಟು ಚರ್ಚೆಯಾಗಲಿದೆ. ಕೇವಲ 4 ಕ್ಷೇತ್ರಗಳ ಬಗ್ಗೆ ಅಷ್ಟೇ ಅಲ್ಲ, ಎಲ್ಲದ್ದೂ ಆಗಲಿದೆ ಅನ್ನೋ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಹ ಮಂಡ್ಯ ಕ್ಷೇತ್ರದ ಬಗ್ಗೆ ಮಾತನಾಡಿದ್ರು. ಜೆಡಿಎಸ್ ಈಗಾಗಲೇ ಎನ್ಡಿಎ ಭಾಗ ಆಗಿದೆ. ಇನ್ನು ಎನ್ಡಿಎ ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟಂತೆ ಸಭೆಗಳೆಲ್ಲವೂ ಕೂಡ ದೆಹಲಿ ಮಟ್ಟದಲ್ಲಿ ಪೂರ್ಣಗೊಳ್ತವೆ. ಈಗ ಆ ಥರದ ಚರ್ಚೆ ಇತ್ಯಾದಿಯೇನೂ ಸದ್ಯಕ್ಕೆ ಇಲ್ಲಿನೂ ಆಗಿಲ್ಲ. 28 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾವು ಸೂಕ್ಷ್ಮವಾಗಿರ್ತಕ್ಕಂಥ ಚರ್ಚೆ ಮತ್ತು ಮುಂದಿನ ಕಾರ್ಯಯೋಜನೆಯನ್ನು, ಒಂದು ರೋಡ್ ಮ್ಯಾಪ್ ತಯಾರು ಮಾಡೋ ಕೆಲಸ ನಾವು ಡಿಸ್ಕಷನ್ ಮಾಡ್ತೇವೆ. ಬದಲಾದಂಥ ವಾತಾವರಣ, ವಿಶೇಷ JDS ಪಕ್ಷದವರು ಆ ಸ್ಥಾನವನ್ನು ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನುವ ಚರ್ಚೆಗಳು ನಾವು ಕೂಡ ಟಿವಿಗಳಲ್ಲಿ ನೋಡ್ತಾ ಇದ್ವಿ, ದೃಶ್ಯಮಾಧ್ಯಮಗಳು. ಅಧಿಕೃತವಾಗಿ ನಾವು ಕೂಡ ಆ ವಿಚಾರವಾಗಿ ಚರ್ಚೆ ಆಗಿಲ್ಲ. ಹಾಗಾಗಿ ಎಲ್ಲ ವಿಚಾರಗಳು ಕೂಡ ಸಮಗ್ರವಾಗಿ ಇಂದಿನ ಕೋರ್ ಕಮಿಟಿ ಮತ್ತೆ ಎಲ್ಲ ಪ್ರಮುಖರ ಸಭೆಯಲ್ಲಿ ಕ್ಲಸ್ಟರ್ ಮೀಟಿಂಗ್ ಎಲ್ಲವೂ ಕೂಡ ಚರ್ಚೆ ಆಗ್ತದೆ. ಒಟ್ಟಾರೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮೈಸೂರಿಗೆ ಆಗಮಿಸಿದ್ದು ಮಂಡ್ಯ ಸ್ಥಿತಿಗತಿ ಬಗ್ಗೆ ಮಾತುಕತೆ ನಡೆಸೋ ಸಾಧ್ಯತೆ ಇದೆ. ಹೀಗಾಗಿ ದಳ ಬಿಜೆಪಿ ಸೀಟು ಹಂಚಿಕೆ ಚರ್ಚೆ ಗರಿಗೆದರಿದೆ. ಅಷ್ಟಕ್ಕೂ ಮಂಡ್ಯ ಯಾರಿಗೆ ಅನ್ನೋದು ಸದ್ಯ ಯಕ್ಷ ಪ್ರಶ್ನೆಯಾಗಿದೆ. ಮಂಡ್ಯದಿಂದ ನಂದೀಶ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.